ಈಗ ಕಲೆ ನಮ್ಮನ್ನು ಗುರುತಿಸಿಕೊಳ್ಳುವುದು, ಅವಕಾಶಗಳು, ಭವಿಷ್ಯ, ಕೆಲವು ಕಲಾವಿದರ ಉದಾಹರಣೆ ಜೊತೆಗೆ ಅವರು ಬೆಳೆದು ಬಂದ ದಾರಿಯ ಬಗ್ಗೆ ತಿಳಿಸಲು ನಮ್ಮ ಗುರುಗಳಾದ ರಾಮು ಸರ್ ಇವರು ವೇದಿಕೆಗೆ ಬರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಓಕೆ, ಸ್ಪಿರಿಟ್ ಬರುತ್ತೀಗ. ಮೊದಲನೇದಾಗಿ ನನಗೂ ಕೂಡ ಸ್ವಾಮಿ ಸರ್ನ ನೋಡಿದಾಗೆಲ್ಲ ಮಾರ್ಗದರ್ಶಕರು ಅಂತ ಅನ್ನಿಸ್ತಾನೆ ಇರ್ತದೆ. ಅವ್ರ ಮಾತು, ನಡೆ, ಡೀಸೆನ್ಸಿ, ಎಲ್ಲೇ ಹೋದ್ರೂ ಮಾತಾಡುವಾಗ ಒಬ್ಬರಿಗೆ ಕೊಡೋಂಥ ಗೌರವ. ಸೊ ತಮಗೆ ಈ ವೇದಿಕೆಗೆ ಬಂದಿದ್ದೀವಿ ಸರ್, ತಮಗೂ ಕೂಡ ಸ್ವಾಗತ. ಸೊ ನಾನು ತುಂಬ ಹೃದಯದಿಂದ ನಮ್ಮ ಅಭಿನಯಿಸ್ತೀನಿ. ಹಾಗೆ ಈ ಕಳೆದ ವರ್ಷದಲ್ಲಿ ನಾವು ಹಿಂದೆ ಹಾರಿಕಾ ಮಂಜುನಾಥ್ ಅಂಥೇಳಿ ನಮ್ಮ ಹರಿಹರದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಬಂದಂಥ ಒಂದು ಇನ್ಸ್ಪಿರೇಷನ್ ಅನುಷಾ, ರೈಟ್? ಹಾರಿಕಾ ಮಂಜುನಾಥನ ಒಬ್ಬ ಬಾಲಕಿಯ ಒಂದು ಸ್ಪೀಚ್ ಅವಳ ಲೈಫಲ್ಲಿ ಮೆಡಿಟೇಷನ್ನಿಂದ ಹಿಡಿದು ಪ್ರಾಕ್ಟೀಸ್ ಯಾವ ಥರ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತು. ತಮಗೂ ಕೂಡ ಈ ವೇದಿಕೆಗೆ ಸ್ವಾಗತ. ಸೊ ಹಾಗೆ ನನ್ನ ಶ್ರೀಮತಿಯವ್ರಿಗೂ ಸ್ವಾಗತ. ಯಾಕೆ ಅಂದರೆ ಫಸ್ಟು ನನಗೆಲ್ಲ ಥರದ ಸಪೋರ್ಟ್ ಇರುತ್ತೆ. ಸೊ ನಂದು ಸ್ವಲ್ಪ ನೋಟ್ಸ್ ಇದೆ, ಬಿಕಾಸ್ ಇದು ಕೊಡಬೇಕಾಗಿದೆ ನಾನು ಈ ಸಮಾಜಕ್ಕೆ. ಸೊ ಅದಕ್ಕೆ ತಮಗೆಲ್ರಿಗೂ ಸ್ವಾಗತ ಹೇಳ್ತಾನೆ ನಾನು ನನ್ನ ಎರಡು ಮಾತುಗಳನ್ನ ಆಡ್ತೀನಿ. ಹುಡುಕ್ತೀವಿ ಎಲ್ಲದನ್ನು ಎಲ್ಲ ಕಡೆಗೂ, ಆದರೆ ನಮ್ಮಲ್ಲೇ ಇರ್ತದೆ ಅನ್ನೋದನ್ನು ನಾವು ಮರ್ತು ಬಿಡ್ತೀವಿ. ಹುಡುಕ್ತೀವಿ ಎಲ್ಲ ಕಡೆಗೂ, ಆದರೆ ನಮ್ಮಲ್ಲೇ ಇರ್ತಾನೆ ಅಂತ ಮರ್ತು ಬಿಡ್ತೀವಿ. ನಮಗೆ ಎಲ್ಲದನ್ನು ಕೊಟ್ಟಿದ್ದಾನೆ. ಕೊಡಲಾರದ್ದು ಅಂತಂದರೆ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋದು. ಆ ಗುರುತಿಸ್ಕೊಳ್ಳೋದು ಹೇಗಿರಬೇಕು ಅನ್ನೋದನ್ನು ನಾನು ಹೇಳ್ತಾ ನನ್ನ ಮಾತುಗಳನ್ನ ಪ್ರಾರಂಭಿಸ್ತೀನಿ. ಕಲೆ ಅಂದರೆ ಏನು ಅಂತಂದರೆ, ಕಲೆ ಯಾರಾದರೂ ನಿಮಗೆ ಗೊತ್ತಿದ್ದರೆ ಒಬ್ಬರೇ ಒಬ್ಬರು ಕಲೆ ಅಂದರೆ ಹೇಳ್ಬೋದಾ? ಒಬ್ಬರು. ಎಸ್, ಓದಿದ್ದು ಬಿಟ್ಟು ಕಲೆ. ಸೊ ಮಗುಗೆ ಅಷ್ಟು ಗೊತ್ತಿದೆ. ಈಗ ನಿಮ್ಮ ಆ ಮಗುನ ಅಂಗಿ ಮೇಲೆ ಒಂದು ಕಲೆ ಬಿದ್ದಿದ್ರೆ ಏನಂತೀವಿ? ಕಲೆ. ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು, ಇನ್ನು ಎಷ್ಟು ಕಲೆಗಳು ಬರ್ಬೋದು. ಇದು ಒಂದು ವಾಕ್ಯದಲ್ಲಿ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ. ಅಷ್ಟು ದೊಡ್ಡ ಸಂಸ್ಕೃತಿ ಹೊಂದಿರತಕ್ಕಂಥ ಭಾರತ ದೇಶದಲ್ಲಿ ನಮ್ಮ ಕಲೆಗಳು, ಲಲಿತ ಕಲೆಗಳು ತುಂಬ ಎತ್ತರ ಮಟ್ಟದಲ್ಲಿ ಬೆಳೀತಾ ಇದ್ದಾವೆ. ಸೊ ಈ ಕಲೆ ಅನ್ನೋದಕ್ಕೆ ಒಂದು ವಾಕ್ಯದಲ್ಲಿ ಯಾವತ್ತೂ ಉತ್ತರ ಕೊಡೋಕ್ಕೆ ಬರಲ್ಲ. ಆ ಥರ ಕಲೆಗಳನ್ನು ನಾವು ನಮ್ಮ ಮಕ್ಕಳಿಗೆ ನೀಡಬೇಕಾಗಿದೆ. ಇದರಲ್ಲಿ ಸೆಕೆಂಡ್ ಪಾರ್ಟ್ ಬಂದರೆ, ಕಲೆಯಲ್ಲಿ ಗುರುತಿಸ್ಕೊಳ್ಳೋದು ಹೇಗೆ ಅಂದರೆ, ಮಕ್ಕಳು ಈಗ ಆಲ್ರೆಡಿ ವೇದಿಕೆ ಮೇಲೆ ಬಂದಿದ್ದಾರೆ, ಮಾತಾಡಿದ್ದಾರೆ, ಹಾಡು ಹೇಳಿದ್ದಾರೆ, ಡ್ಯಾನ್ಸ್ ಮಾಡಿದ್ದಾರೆ. ಅವ್ರವ್ರ ಕಲೆ, ಅವ್ರವ್ರದ್ದು ಏನು ಟ್ಯಾಲೆಂಟ್ ಅಂತ ತೋರಿಸಿದ್ದಾರೆ. ಕರಾಟೆನೂ ಆಡಿದ್ರು, ಫಿಲಮ್ ಡ್ಯಾನ್ಸು ಮಾಡಿದ್ರು, ಇವನ್ ನಾಟ್ಯ ಶಿವನಿಗೂ ಕೂಡ ಒಂದು ಡ್ಯಾನ್ಸ್ ಆಯಿತು. ಸೊ ಎಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಒಂದೊಂದು ಕಲೆನ ಅಭಿಯೋಗಿಸಿದ್ರು. ಇದು ಇವತ್ತಿಗೆ ಮುಗೀತು, ನಾಳೆಗೆ ಮತ್ತೆ ಬೆಳಿಬೇಕಾಗತ್ತೆ. ಸೊ ಇದಕ್ಕೆ ಗುರುತಿಸ್ಕೊಳ್ಳೋದು ಅಂತ ಕರಿತೀವಿ. ಈ ಗುರುತಿಸುವಿಕೆಗೆ ತಾವೆಲ್ಲ ಪೇರೆಂಟ್ಸು ಪಾತ್ರಧಾರಾಗಿದ್ರಿ. ತಮಗೆಲ್ಲ ಒಂದು ನನ್ನ ಮನಪೂರ್ವಕ ಚಪ್ಪಾಳೆ. ಹಾಗೆ ಗುರುತಿಸ್ಕೊಳ್ಳೋದಿಲ್ಲ ಹೇಳ್ತಾ ಬಂದರೆ, ಎಲ್ಲೆಲ್ಲಿ ಆಪರ್ಚುನಿಟಿ ಸಿಗುತ್ತೆ, ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತೆ, ಅಲ್ಲಿ ಫೀಸ್ ಇರ್ಬೋದು, ಇರದೇ ಇರ್ಬೋದು, ಬರ್ಬೋದು, ಬರದೇ ಇರ್ಬೋದು, ಸೋಲ್ಬೋದು, ಗೆಲ್ಬೋದು. ಆ ಸೋಲನ್ನು ಒಪ್ಕೊಂಡು ಅದನ್ನು ಬದಲು ಮಾಡಿಕೊಂಡು ಗೆದ್ದರೆ ಅಲ್ಲಿ ನಮ್ಮ ಗುರುತು ಕಂಟಿನ್ಯೂ ಆಗಿ ಮುಂದೋಗ್ತಾ ಇರುತ್ತೆ. ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವೆಲ್ಲ ನಮ್ಮ ಮಕ್ಕಳಿಗೆ ಅಂಥ ಅವಕಾಶಗಳನ್ನು ನಾವು ಕೊಡ್ತಾನೆ ಇರಬೇಕು. ಆ ಸಂದರ್ಭಕ್ಕೆ ನಮ್ಮದು ಏನೇ ಕೆಲಸ ಇದ್ದರೂ ಕೂಡ ಇದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನಿಲ್ತಾ ಇರಬೇಕು. ಇದರಲ್ಲಿ ಡ್ರಾಯಿಂಗ್ ಅಂದರೆ ಜನರಲಿ ಎಲ್ಲ ಪೇರೆಂಟಿಗೂ ನನಗೆ ಗೊತ್ತಿರೋ ಹಾಗೆ ಡ್ರಾಯಿಂಗ್ ಟೀಚರ್ ಅಷ್ಟೇ. ನಾನು ಚಿಕ್ಕವನಿದ್ದಾಗ ಕೂಡ ಇವನೇನೋ ಡ್ರಾಯಿಂಗ್ ಕಾಲೇಜಿಗೆ ಹೋಗ್ತಿದ್ದಾನೆ ಅಂತ ಹೇಳಿದಾಗ ಕೂಡ ಒಂದೇ ಒಂದು ಬಂದಿದ್ದು, ನೀನು ಡ್ರಾಯಿಂಗ್ ಟೀಚರ್ ಆಗ್ತೀಯ, ಬೇರೇನೂ ಆಗಲ್ಲ ಅಂತ ಹೇಳಿ. ನಾನಿವತ್ತು ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ. ನನ್ನ ಮೇಲೆ ನನಗೆ ಹೋಪ್ ಇದೆ.
ನಾನು ಯಾವ ರೀತಿ ಬಿಸ್ನೆಸ್ ಮ್ಯಾನ್ ಅಂದರೆ, ನಾನು ಬೆಂಗಳೂರಲ್ಲಿಗೂ ಇಲ್ಲಿಗೂ ಟ್ಯಾಲಿ ಮಾಡೋದಾದರೆ ನಾವು ಹರಿಹರದಲ್ಲಿ 30 ರೂಪಾಯಿಗೆ ಆಟೋಕ್ಕೆ ಹೋದರೆ ಇಲ್ಲಿ 80 ರೂಪಾಯಿಗೆ ಆಟೋಕ್ಕೆ ಹೋಗ್ತೀವಿ. ಬೆಂಗಳೂರಲ್ಲಾದರೆ 100-150 ರೂಪಾಯಿ ಆಟೋಕ್ಕೆ ಹೋಗ್ತೀವಿ, ರೈಟ್. ಇವು ಸಿಟಿಯಲ್ಲಿ ಬದಲಾವಣೆ ಇರ್ಬೋದು. ಅದೇ ಥರ ದೊಡ್ಡ ದೊಡ್ಡ ಸಿಟಿಯಲ್ಲಿ ನಾನು ಒಂದೊಂದು ದಿನಕ್ಕೆ 2 ಲಕ್ಷನೂ ದುಡ್ದಿದ್ದೀನಿ. ಇನ್ನು ಇಲ್ಲಿ ಬಂದೆ, ಇನ್ನು ಅದ್ರ ಪ್ರಯತ್ನದಲ್ಲಿದ್ದೀನಿ. ಸೊ ಪರವಾಗಿಲ್ಲ. ಸೊ ಅದನ್ನು ಯಾವ ಮಟ್ಟದಲ್ಲಿ ನಾನು ಅದನ್ನು ಬದಲಾವಣೆ ಮಾಡ್ಕೋಬೇಕು ಅಂತ ನೋಡಿದಾಗ ಕಂಡಿದ್ದೇ ಮಕ್ಕಳು. ಸೊ ಇವ್ರನ್ನ ಗುರುತಿಸ್ತಾ ಹೋದರೆ ನನ್ನನ್ನು ನಾನು ಆರಾಮಾಗಿ ಗುರುತಿಸ್ಕೋಬೋದು ಅನ್ನೋದು ಕೂಡ ನನ್ನ ಸ್ವಾರ್ಥತೆ. ಡ್ರಾಯಿಂಗ್ ಅನ್ನೋದು ಟೀಚರ್ ಅಷ್ಟೇ ಅಲ್ಲ, ಡ್ರಾಯಿಂಗ್ ಅನ್ನೋದು ಅಷ್ಟೇ ಅಲ್ಲ, ಫೋಟೋಗ್ರಫಿಯಲ್ಲಿ ನಿಮಗೆ ಗೊತ್ತಿದೆ ಎಷ್ಟು ರೀತಿಯಲ್ಲಿ ವೆರೈಟಿ. ಫೋಟೋ ಸ್ಟುಡಿಯೋ ಇಟ್ಕೋದನ್ನಷ್ಟೇ ಫೋಟೋಗ್ರಫಿ ಅಲ್ಲ, ನೀವು ಮ್ಯಾಗ್ಝಿನ್ಸ್ ನೋಡ್ತೀರಾ, ಅಡ್ವರ್ಟೈಸ್ಮೆಂಟ್ಸ್ ನೋಡ್ತೀರಾ, ಅದರಲ್ಲಿ ಎಲ್ಲ ಬರೋ ಫೋಟೋಗ್ರಫಿಯಲ್ಲೂ ಲೈಫ್ ಇದೆ, ಅದರಲ್ಲೂ ಕೂಡ ಆಪರ್ಚುನಿಟಿ ಇದೆ. ಒಂದು ಫೋಟೋಗ್ರಫಿಗೆ ಎಕ್ಸಾಂಪಲಾಗಿ ತೊಗೊಂಡು ಹೇಳೋದಾದರೆ, ಒಂದು ಫೋಟೋಗ್ರಫಿನ ಮಾಡಿ ನ್ಯಾಷನಲ್ ಜಿಯೋಗ್ರಫಿ ಒಳಗಡೆಗೆ ನಾವು ಎಂಟ್ರಾಗಿ ಮಾಡಿದ್ರೆ ನಮಗೆ ಕನಿಷ್ಠ ಅಂತಂದ್ರೂ ಇದೇನೋ ಆನ್ಲೈನ್ ಬಿಟ್ಟು ಆಫ್ಲೈನ್ ಅಂತ ಮನೇಲಿ ಕೂತ್ಕೊಂಡು ವರ್ಕ್ ಮಾಡ್ತೀವಲ್ಲ, ಆ ಥರ 1-1.5 ಲಕ್ಷ ಸ್ಯಾಲ್ರಿ ಇದೆ. ನಾವು ಎಲ್ಲೂ ಹೋಗ್ಬೇಕಾಗಿಲ್ಲ, ಎಲ್ಲೆಲ್ಲಿ ಫೋಟೋಗ್ರಫಿ ಇರುತ್ತೆ ಮಾಡಿ ಆ ಕಂಪ್ನಿಗೆ ಟೈಅಪ್ ಹಾಕ್ಕೊಂಡು ಮಾಡೋವಂಥದ್ದು ಇದೆ. ಸೊ ಇದು ಕೂಡ ನಮ್ಮ ಮಕ್ಕಳಿಗೆ ತುಂಬ ಅನುಕೂಲ ಆಗಿರ್ತದೆ, ಇದು ಫೋಟೋಗ್ರಫಿಯಲ್ಲಿ. ಅದೇ ರೀತಿ ಫೋಟೋಗ್ರಫಿಯಲ್ಲಿ ಬಿಟ್ಟರೆ ಅರುಣ್ ಯೋಗಿಯವ್ರದ್ದು ಆಲ್ರೆಡಿ ನೀವು ಬಾಲಲಲ್ಲ ಮೂರ್ತಿಯ ಒಂದು ಶಿಲ್ಪನ ನೋಡಿದ್ದೀರಿ. ನಮ್ಮ ಸ್ವಾಮಿ ಸರ್ದೇ ನಾನು ಉದಾಹರಣೆ ತೊಗೊಳ್ಳೋದಾದರೆ, ನಾನು ಸ್ವಾಮಿ ಸರ್ನ ಇನ್ವೈಟ್ ಮಾಡೋಕ್ಕೆ ಹೋದಾಗಿರೋ ಒಂದು ಸಣ್ಣದು ಚುಟುಕು ಅಂದರೆ ಏನಾಗಿತ್ತು ಅಂದರೆ, ರಾಮು ಅವರೇ ಒಂದು ಗಣೇಶನ ಆರ್ಡ್ರ್ ಮಾಡಿದ್ದೀವಿ, ಒಂದು ಅವ್ರ ಊರಿನ ಹತ್ತಿರದಲ್ಲಿ ಒಂದು ಸಂಘ ಬಂದುಬಿಟ್ಟು ಒಂದು ಗಣೇಶ ಬೇಕು ಅಂತ ಕೇಳಿದಾಗ, ನಮ್ಮೂರು ಸರ್, ಹಾಗಾಗಿ ನಾನು ಒಪ್ಕೊಂಡು 3.5 ಲಕ್ಷಕ್ಕೆ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿದರು. ರೈಟ್ ಸರ್. ಇದು 60ರಿಂದ 1 ಲಕ್ಷದ ಒಳಗೆ ವ್ಯಾಲ್ಯೂಯಬಲ್ ಇರುತ್ತೆ ಅಷ್ಟೇ. ಈ ಥರ ಮೂರ್ತಿ ಒಬ್ಬ ಶಿಲ್ಪಿ ತನ್ನ ಒಂದು 3 ಅಡಿ ಮೂರ್ತಿ ಮಾಡಬೇಕಂದ್ರೆ ಅಷ್ಟೇ ವ್ಯಾಲ್ಯೂ. 3.5 ಲಕ್ಷ ಯಾಕೆ ಬಂತು? ಮತ್ತೆ ಅವನೇನು ಮಾಡ್ದ, ತನ್ನನ್ನು ತಾನು ತನ್ನ ದಿನನಿತ್ಯದ ಜೊತೆಗೆ ಗುರುತಿಸ್ಕೊಂಡ. ಯಾರು? ಅರುಣ್ ಯೋಗಿಯವರು. ಅವ್ರು ಎಲ್ಲಿ ಗುರುಸ್ಕೊಂಡ್ರು? ರಾಮಲಲ್ಲಾ ಮೂರ್ತಿ ಮುಟ್ಟೋವರೆಗೂ ಗುರುಸ್ಕೊಂಡ್ರು. ಸೊ ಹಾಗಾಗಿ ಇವತ್ತು ನಾವು ಅಲ್ಲೇ ಮಾಡಿಸ್ಬೇಕು ಸರ್ ಅಂದಿದ್ದಕ್ಕೆ ಸರ್ ಅದನ್ನು ಆರ್ಡ್ರ್ ಮಾಡಿದ್ರು. ರಾಮಲಲ್ಲಾ ಮೂರ್ತಿ ಅಲ್ಲಿಗೆ ಯಾವ ರೀತಿ ರೆಡಿಯಾಗಿತ್ತು, ಇವತ್ತು ಅವ್ರ ಊರಿಗೆ ಒಂದು ಗಣೇಶ ಬರ್ತಾಯಿದೆ. ಶಿಲ್ಪಕಲೆಯಲ್ಲೂ ಕೂಡ ಇದಕ್ಕೆ ಹೆಚ್ಚು ಅವಕಾಶಗಳಿದೆ, ಇದರಲ್ಲೂ ಕೂಡ ಮುಂದುವರಿಬೋದು. ಇನ್ನು ಕರಕುಶಲದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ, ಆಟಿಕೆಗಳಿರ್ಬೋದು, ಕಾರ್ ಮೇಲೆ ಇಡೋದಿರ್ಬೋದು, ಮಕ್ಕಳ ಆಟಿಕೆ ಇರ್ಬೋದು, ಎಲ್ಲದರಲ್ಲೂ ಒಂದು ಇನೋವೇಟಿವ್ ಅಂತ ಮಾಡಿದ್ರೆ ಅದರಲ್ಲೂ ಕೂಡ ಫೀಲ್ಡ್ ಇದೆ. ಇನ್ನು ಆ್ಯನಿಮೇಷನ್, ಈಗ ಆಲ್ರೆಡಿ ಮಕ್ಕಳು ಕಾರ್ಟೂನ್ ಅಂತ ಸಿಕ್ಕಾಪಟ್ಟೆ ನೋಡ್ತಾರೆ. ನಾವೆಲ್ಲ ಬಾಹುಬಲಿ ಮೂವಿ ಅಂತ ಎಕ್ಸೆಟ್ರಾ ಎಲ್ಲ ಮೂವಿಗಳು ನೋಡಿದ್ದೀವಿ. ಇವತ್ತು ಗ್ರೀನ್ ಮ್ಯಾಟ್ ಆರ್ಟ್ ಅಂತೂ ಸಿಕ್ಕಾಪಟ್ಟೆ ಮೂವಿ ಇದೆ. ಇದೆಲ್ಲದು ಮಾಡೋದು ಕೂಡ ನಮ್ಮ ಕಾಲೇಜಿನ ದೃಶ್ಯಕಲಾ ಮಹಾವಿದ್ಯಾಲಯದಲ್ಲಿ ಕಲ್ತಿರ್ತಕ್ಕಂಥ ಕಲಾವಿದರಿಂದ ಹೊರತು ಬೇರೆ ಯಾರಿಂದನೂ ಅಲ್ಲ. ಇದು ನನ್ನ ಹೆಮ್ಮೆ. ಆಪರ್ಚುನಿಟಿಗಳು ಯಾವ ರೀತಿ ಇದೆ ಅಂತ. ಇನ್ನು ಕ್ಯಾರಿಕೇಚರ್ ಅಂತ ಬರುತ್ತೆ. ಈ ಕ್ಯಾರಿಕೇಚರಲ್ಲಿ ಇಲ್ಲಿ ಒಂದು ಪಿಕ್ಚರ್ ಬರ್ತಾ ಇದೆ, ನೀವು ನೋಡಿರ್ಬೋದು. ಇದು ಬ್ರಹ್ಮಾನಂದ್ ಅವ್ರದ್ದು. ಬ್ರಹ್ಮಾನಂದ್ ಅಂತರೂ ಎಲ್ರಿಗೂ ಗೊತ್ತಲ್ಲ. ಎಸ್. ಸೊ ಕಾಮಿಡಿ ಆ್ಯಕ್ಟ್ರು. ಒಂದು ಪೇಂಟಿಂಗು BKS ವರ್ಮಾ ಅಂಥೇಳಿ. ಸರ್ ಸ್ಲೈಡ್ ಮಾಡಿ ಸರ್. ನೆಕ್ಸ್ಟ್ ಎಸ್, ಇವರು ನಮ್ಮ ಕರ್ನಾಟಕದವರು. ಕಳೆದ ವರ್ಷ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಕಾರಣಾಂತರಗಳಿಂದ ನಮ್ಮ ಕಾರ್ಯಕ್ರಮದ ದಿನದೇ ನಮ್ಮ ಹಾರಿಕಾ ಮಂಜುನಾಥ್ ಬರೋ ದಿನವೇ ಅವ್ರು ತೀರ್ಕೊಂಡಿದ್ರು. ಇದು ನಮ್ಮ ದುರಾದೃಷ್ಟ. ಬಟ್ ನಾನು ಹೇಳೋಕ್ಕೆ ಹೊರಟಿರೋದೇನು ಅಂದರೆ, ಇವರು ಬಾಲ್ಯದಿಂದನೇ ಚಿತ್ರಕಲೆಯನ್ನು ಬರೀತಾಯಿದ್ರು. ಅವರ ತಂದೆ ತಾಯಿ ಸಪೋರ್ಟಿಂದ ನ್ಯೂಸ್ ಪೇಪರಲ್ಲಿ ಸಪೋರ್ಟಾಗಿ ವರ್ಕ್ ಮಾಡ್ತಾ ಬಂದರು. ಯಾವ ಕತೆ ಬರುತ್ತೆ, ಯಾವ ಸ್ಟೋರಿ ಬೋರ್ಡ್ ಬರುತ್ತೆ, ಅದನ್ನು ಬರಿತಾ ಬಂದರು. ಇವತ್ತು ಒಂದು ಪೇಂಟಿಂಗ್ ಇವ್ರದ್ದು 5 ಕೋಟಿ. ಇವತ್ತು ಅವರಿಲ್ಲ, ಬಟ್ ಅವರಿದ್ದಾಗೇ 5 ಕೋಟಿ 4 ಕೋಟಿ ಈ ಥರ ಸೇಲ್ಸ್ ಇದೆ. ಬ್ರಹ್ಮಾನಂದ್ ಅಂತ ಕಾಮಿಡಿ ಆ್ಯಕ್ಟ್ರು, ಅವ್ರ ಮನೆಯಲ್ಲಿ 1 ವಾರ ಕೂತು ಮಾಡಿರ್ತಕ್ಕಂಥ ಪೇಂಟಿಂಗೇ ಇದಕ್ಕೆ ಮುಂಚೆ ನೋಡಿರ್ತಕ್ಕಂಥ ತಿಮ್ಮಪ್ಪಂದು. ಆ ಪರ್ಸನ್ ಎಷ್ಟು ಬ್ಯುಸಿ ಇದ್ದರೂ ಕೂಡ ಈ ಕಲೆ ಬೇಕು ಅಂದಾಗ ಅಲ್ಲಿಗೆ ಬರಬೇಕಾಗತ್ತೆ. ಸೊ ಇದು ಚಿತ್ರಕಲೆಯಲ್ಲಿರ್ತಕ್ಕಂಥ ವ್ಯಾಲ್ಯೂ. ಸೊ ಇದನ್ನು ಮಕ್ಕಳಲ್ಲಿ ನೀವು ಆರ್ಟ್ ಕಾಲೇಜಿಗೆ ಕಳಿಸ್ರಿ ಅಂತಲೂ ನಾನು ಹೇಳ್ತಾ ಇಲ್ಲ. ಅವ್ರಿಗೆ ಅದ್ರ ಹಾಬಿ ಇದ್ದರೆ ದಯವಿಟ್ಟು ಅದನ್ನು ಅವರಿಗೆ ಸಪೋರ್ಟ್ ಕೊಡಿ ಅಷ್ಟೇ. ನೀವು ಯಾವ ಫೀಲ್ಡಿಗೆ ಅವ್ರನ್ನ ಚಾಯ್ಸ್ ಮಾಡ್ಬೇಕಂದ್ರೆ ಅದರಲ್ಲೇ ಮಾಡಿ, ನಾನು ಚಿತ್ರಕಲೆಯಲ್ಲಿ ಮಾಡಿ ಅಂತ ಹೇಳಲ್ಲ. ಬಟ್ ಅವ್ರಿಗೆ ಅದು ಹಾಬಿ ಇದ್ದರೆ
ಅವ್ರಿಗೇನು ಮೆಟೀರಿಯಲ್ ಬೇಕು ಸೊ ಅದನ್ನು ನೀವು ಐಡೆಂಟಿಟಿ ಮಾಡಿ ಕೊಡ್ತಾ ಹೋದರೆ ಸೊ ಅವರು ಅದರಲ್ಲಿ ಫೋಕಸ್ ಆಗ್ತಾರೆ. ನಮ್ಮಂಥ ಈ ಥರ ಒಂದು ಎಲ್ಲೆಲ್ಲಿ ಆಪರ್ಚುನಿಟಿ ಸಿಗುತ್ತೆ ಅಲ್ಲಿ ನೀವು ಕನೆಕ್ಟ್ ಆದರೆ ಆ ಕನೆಕ್ಟ್ ಒಳಗಡೆಗೆ ಅವ್ರನ್ನ ಎಲ್ಲಿಗೆ ರೀಚ್ ಮಾಡಬೇಕು ಅಂತ ಪ್ರಯತ್ನದಲ್ಲಿ ನಾವಿರ್ತೀವಿ. ಇದೇ ರೀತಿ ಕನಿಷ್ಠ ಫೋಟೋಗ್ರಫಿ, ಶಿಲ್ಪಕಲೆ ಇವೆಲ್ಲ ಟ್ರೈನಿಂಗ್ ಅಂತ ನಾವೆಲ್ಲರೂ ನಮ್ಮ PUC ಡಿಗ್ರಿ ಆದಾಗ SLC ಆದಮೇಲೆ ಏನು ಮಾಡ್ತೀಯಪ್ಪ, PUC ಎಲ್ಲ ಆದಮೇಲೆ ಏನು ಮಾಡ್ತೀಯ, ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಸೊ ನಮಗೂ ಇರುತ್ತೆ, ಮಕ್ಕಳಿಗಿರುತ್ತೆ. ಅದಕ್ಕೆ ಪೂರಕವಾಗಿ ಹೇಳೋದಾದರೆ ಟ್ರೈನಿಂಗ್ ಅಂತಂದೇಳಿ ನಾವೆಲ್ಲಾದರೂ ಎಜುಕೇಷನ್ ಮುಗಿಸಿ ಆರ್ಟ್ ಫೀಲ್ಡಲ್ಲಿ ಹೋಗಿ ಮುಗಿಸಿದ್ರೆ ಅವ್ರಿಗೆ 30,000 ಅಂತರೂ ಬೇಸಿಕ್ ಸ್ಯಾಲ್ರಿ ಇದೆ. ಸೊ ಇದು ಕೂಡ ಇಲ್ಲಿ ಹೇಳಬೇಕಾಗಿರೋ ಒಂದು ಸಂದರ್ಭ. ಇನ್ನು ಕಂಪ್ನಿಗಳಲ್ಲಿ ವೆಬ್ಸೈಟ್ ಡಿಸೈನಿಂಗು ಇದರಲ್ಲೆಲ್ಲ ಕೂಡ ಬರ್ತಾರೆ. ಸೊ ಅದು ಕೂಡ ಇದೆ. ಸುಬೋಧ್ ಗುಪ್ತಾ, ನಿಮ್ಮ ಮೊಬೈಲ್ ಇದೆಯಾ? ಸ್ವಲ್ಪ ಓಪನ್ ಮಾಡಿ, ಸುಬೋಧ್ ಗುಪ್ತಾ ಅಂತ ಟೈಪ್ ಮಾಡಿ. ಸುಬೋಧ್ ಗುಪ್ತಾ, ಇಂಡಿಯನ್ ಆರ್ಟಿಸ್ಟ್. ಅವ್ರದ್ದು ಒಂದು ಆರ್ಟ್ ವರ್ಕು 20 ಕೋಟಿ, 2,75,00,000. ಹಾಗೆಯೇ ಅವರು ಅಂದರೆ ಹೆಚ್ಚು ಕಡಿಮೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್, ನಾವು ಬೇಸಿಕ್ಲಿ ನಾವು ಸ್ಯಾಲ್ರಿ ಇರ್ಬೋದು, ನಾವು ಒಂದೇನೋ ಆಫೀಸ್ ತೊಗೊಂಡಿರ್ಬೋದು, ಇನ್ನೊಂದಿರ್ಬೋದು. ಜನರಲಿ ನಾವೆಲ್ಲ ಆ ಥರ ಮಾಡ್ತಾಯಿದ್ದಾಗ ಏನಾಗುತ್ತೆ, ಅಲ್ಲಿ ಕೂಡ ನಮಗೆ ಒಂದು ವರ್ಷದ ಇನ್ಕಮ್ ಅಂತ ತೊಗೊಂಡಾಗ 15, 25, 30 ಲಕ್ಷದಲ್ಲಿ ನಾವು ಇದ್ದರೆ ಒಂದು ಪೇಂಟಿಂಗು ಅಥವಾ ಇದರಲ್ಲಿ ಪರಿಣಿತಿ ಬಂದು ಈ ಸಣ್ಣ ವಯಸ್ಸಿಗೆ ಆಪರ್ಚುನಿಟಿಗಳನ್ನ ಕನೆಕ್ಟ್ ಮಾಡಿದ್ರೆ ಒಂದು ಏಜ್ ಬರೋದರಲ್ಲಿ ಅವರು ಈ ಥರದ ಪ್ಲೇಸ್ಮೆಂಟ್ಗಳು ಎಲ್ಲಿರ್ತವೆ ಅಲ್ಲಿಗೆ ಅವರಿಗೆ ಆ ಮಟ್ಟದಲ್ಲಿ ಬೆಳೀಲಿಕ್ಕೆ ಒಂದು ಸಹಕಾರ ಆಗುತ್ತೆ. ಮುಂದೊಂದು ದಿನ ಆ ಥರ ಆಗುತ್ತೆ. ಏನಂದರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಅವಕಾಶಗಳು ಸಿಕ್ಕು ಅವರು ಈ ಒಂದು ಚಿತ್ರಕಲೆ ಫೀಲ್ಡಲ್ಲಿ ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಅನೀಶ್ ಕಪೂರ್ ಅಂತ ಇಲ್ಲಿದೆ, ಅನೀಶ್ ಕಪೂರ್ ಅಂತ ಒಂದಿದೆ. ಇದೊಂದು ಗೇಟ್ ಮಾಡಿದ್ದಾರೆ, ನೀವು ನೋಡಿರ್ಬೋದು. ಹಾಕಿ ಸರ್ ಪ್ಲೀಸ್. ಎಸ್, ಇದು ಗೇಟ್. ಇದು ಆ ಒಂದು ಲ್ಯಾಂಡ್ನವ್ರು ಅವರಿಗೆ ಒಂದು ಆರ್ಡ್ರ್ ಕೊಡ್ತಾರೆ. ಆ ಆರ್ಡ್ರಲ್ಲಿ ಏನಂದರೆ ಇಡೀ ಬಿಲ್ಡಿಂಗ್ಸ್ ನನಗೆ ನಿಂತ ಜಾಗದಲ್ಲಿ ಕಾಣಬೇಕು. ಹಾಗಂದಾಗ ಅವರು ಈ ಒಂದು ಟ್ಯಾಬ್ಲೆಟ್ ಶೇಪಲ್ಲಿ ಮಾಡಿದ ಕೆಳಗಡೆಗೆ ಒಂದು ಗೇಟ್ ಕೊಡ್ತಾರೆ. ಏನೇ ಅಲ್ಲಿ ಬಂದು ನಿಂತ್ಕೊಂಡಿದ್ರು ಕೂಡ ಅದರ ರಿಫ್ಲೆಕ್ಟ್ ಪೂರ್ತಿ ಬಿಲ್ಡಿಂಗ್ಸ್ ರಿಫ್ಲೆಕ್ಟ್ ಪೂರ್ತಿ ಅದ್ರ ಮೇಲೆ ಬೀಳುತ್ತೆ. ಇದು ನಿಮ್ಮ ಮೊಬೈಲಲ್ಲಿ ಮತ್ತು ಅನೀಶ್ ಕಪೂರ್ ಅಂತ ತೆಗೆದು ನೋಡಿರಿ, ಅದ್ರ ಕಾಸ್ಟಿಂಗೇ ಬೇರೆ ಇದ್ದಾವೆ. ಅವೆಲ್ಲ ನಾರ್ಮಲ್ಲೇ ಇಲ್ಲ. ಇವರೆಲ್ಲ ಇಂಡಿಯಾದವ್ರು. ಆ್ಯಕ್ಚುಲಿ ಇವರೆಲ್ಲ ಫಾರಿನ್ ಸೆಟ್ಲ್ ಆಗಿದ್ದಾರೆ, ಯಾರೂ ಇಂಡಿಯಾದಲ್ಲಿ ಇಲ್ಲ. ಬಟ್ ಇಂಡಿಯಾನೇ ರೆಪ್ಲಿಕಾ ಮಾಡ್ತಾಯಿದ್ದಾರೆ. ಸೊ ವಿಲಾಸ್ ನಾಯಕ್ ಲೈವ್ ಆರ್ಟ್ ಮಾಡ್ತಾರೆ. ಇವತ್ತು ಪ್ರತೀಕ್ ಅವ್ರು ಮಾಡೋದೇ ರೀತಿ ವಿಲಾಸ್ ನಾಯಕ್ ಅವರು ಲೈವ್ ಆರ್ಟ್ ಮಾಡ್ತಾರೆ. ಇವರು ಫೈನ್ ಆರ್ಟ್ಸೇ ಅಲ್ಲ, ಅವರು ಎಲ್ಲೂ ಕೂಡ ಇವರೆಲ್ಲೂ ಆರ್ಟ್ ಕಾಲೇಜಿಗೆ ಹೋಗಿ ಆರ್ಟ್ ಕಲ್ತಿಲ್ಲ, ಏನಿಲ್ಲ. ಅವರು ಹಾಬಿಯಾಗಿ ಇಟ್ಕೊಂಡು ವರ್ಕ್ ಮಾಡ್ತಾ ಬಂದರು. ಸೊ ಇವ್ರದ್ದು ಒಂದೊಂದು ಪೇಂಟಿಂಗ್ ಕೂಡ ಇದೇ ರೀತಿ ಮಿಲಿಯನ್ಸ್ ಗಟ್ಟಲೆ ಸೇಲ್ ಆಗುತ್ತೆ. ಅವ್ರು ಮಾಡೋದು 10 ರಿಂದ 15 ನಿಮಿಷ. ಇವನ್ ಚಲನಚಿತ್ರ ನಟರುಗಳದ್ದು, ಆಮೇಲೆ ಕಾಂತಾರದು ಎಲ್ಲರದ್ದು ಮಾಡಿದ್ದಾರೆ ನಮ್ಮ ಇಂಡಿಯಾದವರೇ. ಸೊ ಈ ಥರ ಕನೆಕ್ಟಿವಿಟಿ ಮಕ್ಕಳಿಗೆ ತುಂಬ ಅವಶ್ಯಕತೆ ಇದೆ. ಸೊ ಅದನ್ನು ಮಕ್ಕಳೇ ತಾವು ಕೂಡ ಹೇಳ್ತೀನಿ, ನಿಮ್ಮ ಸ್ಟಡಿ ಕಡೆ ಗಮನ ಇಟ್ಕೊಂಡೆ ಇದನ್ನು ನೀವು ಫೋಕಸ್ ಮಾಡಿದಂದರೆ 100% ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ. ಮೊಬೈಲ್ನ ಬಿಸಾಕಬೇಡ್ರಿ, ಅಮ್ಮ ಅಪ್ಪಾಜಿ ಕೈಲಿ ಕೊಟ್ಬಿಡ್ರಿ. ನೀವೇನು ಕೆಲಸ ಮಾಡಬೇಕು ಅದ್ರ ಕಡೆ ಗಮನ ಕೊಡ್ರಿ. ನೀವೇನು ಆರ್ಟ್ ಮಾಡಬೇಕು, ನೀವೇನು ಯೋಗ ಮಾಡಬೇಕು, ಈ ಥರದ್ದು ಕಿಟ್ಟಿದ್ರೆ ನಾನು ಈ ಥರ ಹೋಗಿ ಕಲಿಬೇಕು ಅಂತಿದ್ರೆ ಅದನ್ನು 2 ದಿನಕ್ಕೆ ಕಲಿತೆ ನಿಮ್ಮ ಲೈಫಲ್ಲಿ ಕಂಟಿನ್ಯೂ ಆಗಿ ಮಾಡ್ತಾಯಿದ್ರೆ ನಿಮಗದು ತುಂಬ ಅವಶ್ಯಕತೆ ಇರುತ್ತೆ. ಸೊ ಆಮೇಲೆ ನಿಮಗದು ಹೆಲ್ಪ್ ಮಾಡುತ್ತೆ. ಇಷ್ಟು ಬಿಟ್ಟರೆ ಇನ್ನು ನನ್ನ ಪರಿಚಯ ಬಂದರೆ, ಕೊನೆಯದಾಗಿ ನನ್ನ ಪರಿಚಯದಲ್ಲಿ ನಾನು ಕೂಡ ಹರಿಹರದವನು, SLCಯಲ್ಲಿ ಡುಮ್ಕಿ ಹೊಡೆದವನು. ಅಲ್ಲಿಂದ ನನ್ನ ಮಾಸ್ಟರ್ ಡಿಗ್ರಿಯಲ್ಲಿ ನಾನು ಗೋಲ್ಡ್ ಮೆಡಲ್ ತೊಗೊಂಡವನೆ. ಸೊ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಫೇಲ್ಯೂರ್ ಅನ್ನೋದು ಇದ್ದೇ ಇರುತ್ತೆ. ಡೈಲಿ ಅದೇ ಫೇಲ್ಯೂರ್ ಆಗಿರಬಾರ್ದು ಅಷ್ಟೇ. ಡೈಲಿ ಫೇಲ್ಯೂರಲ್ಲಿ ಪಾಸ್ಗಳು ಜಾಸ್ತಿ ಏನಾಗಿದೆ ಅನ್ನೋದು ತಿದ್ಕೊಳ್ಳೋದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟು. ಅದನ್ನು ನಾನು ಮಾಡಿದ್ದೀನಿ. ಸೊ ಹಾಗಾಗಿ ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೂಡ ತುಂಬ ಇಷ್ಟಪಡ್ತಾರೆ, ನೀನು ಆ ಥರ ಇದ್ದು ಈ ಥರ ಕನ್ವರ್ಟ್ ಹೇಗಾದೆ ಅಂತ. ಸೊ ಅದನ್ನು ನಿಮ್ಮ ಮುಖಾಂತರ ನೋಡ್ತಾ ಇದ್ದೀನಿ. ಈ ರೀತಿ ನಾನು ನಮ್ಮ ಊರಲ್ಲೇ 900 ರೂಪಾಯಿಗೆ ಸ್ಯಾಲ್ರಿಗೆ ನಿಖಿತಾ ಎಂಟರ್ಪ್ರೈಸಸ್, ನಿಮಗೆ ಗೊತ್ತಿರುತ್ತೆ, ನಗರಸಭೆ ಎದುರುಗಡೆ ಇದೆ, ಅಲ್ಲಿ ಸೇರಿದವನು. ಅಲ್ಲಿಂದ ಇವತ್ತು ನಮ್ಮ ಗುರುಗಳ ಹತ್ರ ಆಲ್ಮಟ್ಟಿ ಡ್ಯಾಮ್ ಇರ್ಬೋದು, ಆಮೇಲೆ ಆಂಧ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಮುಂಬೈ ಇರ್ಬೋದು, ಎಲ್ಲ ಕಡೆ ಕಳ್ತೀನಿ. ನನ್ನ ಒಂದು ಆರ್ಟು IIT ಒಳಗಡೆಗೆ ಪ್ರೊಫೆಸರ್ ಜೊತೆಗೆ ಡಿಸ್ಕಷನಿಗೆ ಕೂತಿದೆ. ಇದು ಯಾವ ರೀತಿ ಪ್ರೆಸೆಂಟೇಷನ್ ಮಾಡಬೇಕು, ಯಾವ ರೀತಿ ಆರ್ಟನ್ನು ಪ್ರೆಸೆಂಟ್ ಮಾಡಬೇಕು ಅಂಥೇಳಿ. ಸೊ ನನಗೆ
ಜೂಲಿ ಚಾವ್ಲಾ ಜೊತೆಗೆ ಸರ್ ನೀವು ಅವ್ರ ಜೊತೆ ಒಂದು ಪ್ರೋಗ್ರಾಮ್ ಮಾಡ್ತೀರಿ ಅನ್ನೋದಾದರೆ ಅವರು ಮೊಬೈಲ್ ರೇಡಿಯೇಷನ್ ಬಗ್ಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ಸು ಆಮೇಲೆ ಕ್ಲಾರಿಟಿ ಕೊಡಬೇಕಾದ ಸೋಷಲ್ಗೆ, ಅದೇ ರೀತಿ ನಿಮ್ಮ ಕನೆಕ್ಟಿವಿಟಿ ಅವ್ರಿಗಾಗುತ್ತೆ. ನೀವು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಡು ಅಂತೇಳಿ ಕೇಳಿದಾಗ ನಾನು ಇಲ್ಲಿಂದ ಮೇಲೆಲ್ಲ ಕವರ್ ಮಾಡಿಕೊಂಡು ಮುಂಬೈಗೆ ಹೋಗಿ IITಗೆ ಹೋಗಿ ಮಾಡಿದ್ದು. ಇವನ್ ನಮ್ಮ ಎಕ್ಸ್ ಆರ್ಮಿ ಪ್ರಕಾಶ್ ಅವ್ರು ತಮ್ಮನೇ ಕೇಳಿದ್ದಾರೆ ನನಗೆ, ನಾವೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿ ಈ ಮಟ್ಟಕ್ಕೆ ಬಂದರೂ ಕೂಡ ನಾವು IITಯಲ್ಲಿ ಹೆಂಗಿರುತ್ತೆ ಅಂತ ಇಣಕ್ಕೆ ನೋಡೋಕ್ಕೂ ಆಗಿಲ್ಲ, ಇದೇ ಸೆಕ್ಯೂರಿಟಿ ಇರುತ್ತೆ, ಬಟ್ ನೀನು ಅಲ್ಲಿವರೆಗೂ ಹೋಗಿ ಕೂತಿದೆಯಲ್ಲ ಇದು ಹೇಗೆ ಅಂತ ಕೇಳಿದರು. ಖುಷಿ ಕೊಟ್ಟಿದ್ದ ಮಾತುಗಳು ನೆನಪಲ್ಲಿರ್ತಾವಲ್ಲ, ಆ ಮಾತುಗಳಲ್ಲಿ ಇದೊಂದು ಸೇರ್ಕೊಂಡಿದೆ ಅಷ್ಟೆ. ಸೊ 18,000 ಕಾಯಿನ್ಗಳನ್ನು ಬಳಸಿ ಈ ಹಿಂದೆ ರಾಮ ಮಂದಿರವನ್ನು ಮಾಡಿರ್ತಕ್ಕಂಥ ನಮ್ಮ ಮಕ್ಕಳು ಇದ್ದಾರೆ. ಸೊ ಅದನ್ನು ಕೂಡ ಇಟ್ಕೊಂಡಿದ್ದೀವಿ. ಇದನ್ನು ನರೇಂದ್ರ ಮೋದಿಜಿಯವ್ರಿಗೆ ಮುಟ್ಟಿಸ್ಬೇಕು ಅಂತಲೇ ಇದ್ದೀವಿ. ಸೊ ಯಾಕಂದರೆ ನಮ್ಮ ಸಂಸ್ಕೃತಿ ಅದನ್ನು ಬಿಂಬಿತವಾಗಿ ಇರತಕ್ಕಂಥ ರಾಮ ಮಂದಿರವನ್ನು ಮಾಡೋದ್ರಿಂದ ಸೊ ಇದು ಕೂಡ ನಮ್ಮ ಚಟುವಟಿಕೆಯಲ್ಲಿದೆ. ಸೊ ಇದೇ ರೀತಿಯಾಗಿ ಪೇಂಟಿಂಗ್ಸ್ನ ತಾವೆಲ್ಲ ನೋಡಿದ್ದೀರಿ. ನನ್ನ 2 ವರ್ಕ್ ಇದೆ. ಒಂದು ಆಕಾರದಲ್ಲಿ ಮಾಡ್ತಕ್ಕಂಥ ಆಕಾರಗಳ ವರ್ಕ್ ಅಷ್ಟೇ ಇದೆ, ಇನ್ನೊಂದು ಆಧಾರವಾಗಿ ಮಾಡಿರ್ತಕ್ಕಂಥ ನಿಮ್ಮನ್ನು ಆಧಾರವಾಗಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ಈ ಒಂದು ಸಂಸ್ಥೆನ ನಡ್ಕೊಂಡು ಹೋಗ್ತೀನಿ. ಆಕಾರದಲ್ಲಿ ಯಾರಿಗೆ ಕಲ್ಪನೆಗಳಿರುತ್ತೆ ಆ ಕಲ್ಪನೆಗಳನ್ನು ನಾನು ತಮ್ಮ ಮನೆಗಳಿಗೆ ಮುಟ್ಟಿಸೋವಂಥ ಆಕಾರಗಳನ್ನ ಮಾಡಿಕೊಡ್ತಾ ಇದ್ದೀನಿ, ಡಿಸೈನ್ಸ್ ಮಾಡಿಕೊಡ್ತಾ ಇದ್ದೀನಿ. ಅದು ಪೇಂಟಿಂಗ್ ಇರ್ಬೋದು, ಸ್ಕಲ್ಪ್ಟಿಂಗ್ ಇರ್ಬೋದು, 2D ಆರ್ಟ್ 3D ಆರ್ಟ್ ಅಂತ ಕರಿತೀವಿ. ಅದೇ ರೀತಿ ಇದು ನನ್ನ ದುಡಿಮೆ, ಇದು ನನ್ನ ಕಮರ್ಷಿಯಲ್, ನನ್ನ ಗಳಿಕೆ ಅಂದರೆ ಇದು. ಇದರಲ್ಲಿ ಸ್ವಲ್ಪ ನನ್ನ ಸಂಸ್ಥೆಗೆ ದುಡ್ಡು ಹಾಕ್ತಾ ತಮ್ಮೆಲ್ಲರಿಂದನೂ ಇವತ್ತು ಹೊಗಳಿಸ್ಕೊಂಡು ಕೆಲವೊಬ್ಬರು ಕ್ವಶನ್ ಮಾರ್ಕಿಗೆ ಉತ್ತರ ಕೊಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಇದಕ್ಕೆ ನಾವು ಹಣ ಹಾಕ್ತಾಯಿದ್ದೀವಿ, ತಾವೆಲ್ಲರೂ ಹಾಕ್ತೀರಿ. ಒಂದೇ ಒಂದು ಕಾರಣ, ಆಧಾರವಾಗಿ ಬೆಳಿಬೇಕಾಗಿರೋ ನಮ್ಮ ಮಕ್ಕಳಿಗೋಸ್ಕರ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.